ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ದಿನದಂದು ನಡೆಯುವ ನಂದಿ ಜಾತ್ರೆಗೆ ಸಕಲ ಸಿದ್ಧತೆಗಳು ಜರುಗುತ್ತಿವೆ. ಈಗಾಗಲೇ ನಂದಿ ದೇವಾಲಯದ ಮುಂಭಾಗ ಯೋಗ ಮತ್ತು ಭೋಗ ನಂದೀಶ್ವರ ಜೋಡಿ ರಥಗಳಿಗೆ ಅಲಂಕಾರ ಕೈಗೊಳ್ಳಲಾಗುತ್ತಿದೆ. ಐಡಿಯಾ ಇರಬೇಕು ಮನೆ ತೊರೆಯುವ ನಿಶ್ಚಯ ಮಾಡಿ ಸ್ಥಿರವಾಗಲು ಅವರಿಗೆ ಕಣ್ಣೋಟ ಇತ್ತು. ಅರ್ಥಲಕ್ಷ್ಮಿ ರೂಪಿಣಿ ಶ್ರೀದೇವಿ ಈ ರೀತಿಯಾಗಿ ಮಣ್ಣಿನ ಗುಡಿ ಕಣ್ಣಿನ ಆಲಯವಾಗಿ ನಂದಿ ದೇವಸ್ಥಾನದ ಪಕ್ಕದಲ್ಲಿ ಇರುವ ಕುಪ್ಪಳ್ಳಿ ಗ್ರಾಮದ ಬಳಿ ರಾಸುಗಳ ವ್ಯಾಪಾರ ಜೋರಾಗಿತ್ತು. ಸುಮಾರು 50 ರಿಂದ 80 ಜೋಡಿ ರಾಸುಗಳು ಕಾಣತೊಡಗಿತ್ತು. ಬೆಳಿಗ್ಗೆ ಬರ್ತಾನೆ ಒಂದು ಗಾಡಿ ಬಾ ಊರಿಗೆ ಒಂದು ಜೊತೆ ಇಟ್ಕೊಂಡಿದ್ವಿ ಬಾ. ರಾಸುಗಳ ವ್ಯಾಪಾರಕ್ಕೆ ಆಂಧ್ರ, ತಮಿಳುನಾಡು, ಕರ್ನಾಟಕದಾದ್ಯಂತ ವ್ಯಾಪಾರಸ್ಥರು ಬಂದಿದ್ದರು. ಒಂದು ಜೋಡಿ ರಾಸುಗಳಿಗೆ 50,000 ದಿಂದ 3 ಲಕ್ಷದವರೆಗೆ ವ್ಯಾಪಾರವಾಗುತ್ತಿದೆ ಎಂದು ಅರಸನಹಳ್ಳಿ ಗೋವಿಂದಪ್ಪ ತಿಳಿಸಿದರು. ನಮ್ಮದು ಅರಸನಹಳ್ಳಿ ಗೋವಿಂದಪ್ಪ ಅಂತ. ನಾವೊಂದು 8 ಜೊತೆ ಎತ್ತು ಕಟ್ಟಿದ್ದೀವಿ. ವರ್ಷನೂ ಕಟ್ತೀವಿ. ಹಳ್ಳಿಕಾರ್ ತಳಿನ. ವಿಶೇಷ ಏನು ಅಂದರೆ ವರ್ಷ ಜಾಸ್ತಿ ಆಗಬೇಕು ಅನ್ನೋದೇ ನಮ್ಮ ಆಸೆ. ಎಲ್ಲರೂ ಹಳ್ಳಿಯಿಂದ ಒಂದೊಂದು ಸಣ್ಣ ಹಸುಗಳು ಕರುಗಳು ಕಟ್ಕೊಂಡು ಎಲ್ಲ ದನಗಳನ್ನ ಮೇಯಿಸಬೇಕು ಅಂತ ನಮ್ಮ ಆಸೆ. 8 ಜೊತೆ ಎತ್ತು ತಂದಿದ್ದೀವಿ. 1.5 ಹಿಡಿದು 2.5 ಲಕ್ಷ ಗಂಟ ತಂದಿದ್ದೀವಿ ಎತ್ತುಗಳು. ಸಾಮಾನ್ಯವಾಗಿ 2 ಲಕ್ಷದ ಆಜುಬಾಜು ಇರ್ತವೆ. 8 ಜೊತೆ ಎತ್ತು ತಂದಿದ್ದೀವಣ್ಣ. ವ್ಯಾಪಾರ ಇನ್ನೂ ಇವತ್ತಣ್ಣ ಬಂದಿರೋದು. ಇನ್ನೊಂದು 3 ದಿವಸ ಇದೆ. ಸಣ್ಣ ವ್ಯಾಪಾರ ನಡಿಬೋದು, ಸಣ್ಣ ಪುಟ್ಟ ನಡೀತಾನೆ ಇದೆ ವ್ಯಾಪಾರ. ಇನ್ನು ನಾಳೆಯಿಂದ ಸ್ಟಾರ್ಟ್ ಆಗುತ್ತಣ್ಣ. ಗೋವಿಂದಪ್ಪ ಅಂತ, ಅರಸನಹಳ್ಳಿ.